ನಮಸ್ಕಾರ ಮಕ್ಕಳ. ಇವತ್ತು ಫಸ್ಟ್ ಪಿ ಯು ಸಿನ ಸ್ಕೂಲ್ ಬಾಯ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ದ ಸ್ಕೂಲ್ ಬಾಯ್ ಬೈ ವಿಲಿಯಂ ಬ್ಲೇಕ್. ಓಕೆ, ಸೊ ಇಲ್ಲಿ ವಿಲಿಯಂ ಬ್ಲೇಕ್ ಅವರು ಪೊಯೆಟ್ ಆ್ಯಂಡ್ ಎ ಪೇಂಟರ್, ಆ್ಯಂಡ್ his finest work as an artist is a series ಇನ್ವೆನ್ಷನ್ಸ್ ಟು ದ ಬುಕ್ ಆಫ್ ಜಾಬ್ ಅನ್ನುವಂತಹ ಬುಕ್ಕು ತುಂಬ ಫೇಮಸ್ ಆಗಿದೆ ಅವ್ರದ್ರಲ್ಲಿ. ಮತ್ತು ಇಲ್ಲಿ ದ ಸ್ಕೂಲ್ ಬಾಯ್ ಅನ್ನುವಂಥದ್ದು ಅವರ ಎಕ್ಸ್ಪೀರಿಯನ್ಸ್. ಓಕೆ, ದ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ಕವನ ಸಂಕಲನ. ಆ ಕವನ ಸಂಕಲನದಿಂದ ಇದು ಸ್ಕೂಲ್ ಬಾಯ್ ಅನ್ನೋದನ್ನು ಆರಿಸಿದ್ದೀವಿ. ಇಲ್ಲಿ ದ ಸ್ಕೂಲ್ ಬಾಯ್ ಸಮರಿ. The boy loves to rise early in the summer morning. He loves to watch the birds singing on every tree, and he wants to hear the huntsman winding his horn. Okay, so ಅಲ್ಲಿ ದೂರದಲ್ಲಿ ಎಲ್ಲೋ ಹಂಟ್ಸ್ಮ್ಯಾನ್ ಅವನ ಹಾರ್ನನ್ನು ಕ್ಲೀನ್ ಮಾಡ್ತಿರ್ತಾನೆ. ಆ ಸೌಂಡ್ ಕೇಳೋದಕ್ಕೆ ಇಷ್ಟ ಅವನಿಗೆ. ಸಮ್ಮರ್ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದು ಆ ಬರ್ಡ್ ಎಲ್ಲ ಟ್ರೀಸ್ ಮೇಲೆ ಇರುವಂತಹ ಬರ್ಡ್ ಅದನ್ನು ಆ ಹಾಡುಗಳನ್ನು ಕೇಳೋಕ್ಕೆ ತುಂಬ ಇಷ್ಟ. ಅದೇ ರೀತಿಯಲ್ಲಿ ಸ್ಕೈಲಾರ್ಕ್ ಮಾಡೋ ಥರ ಪಕ್ಷಿ ಅದೇ ಥರ ಸೌಂಡನ್ನು ಮಾಡ್ತಾನೆ. ಆ್ಯಂಡ್ ಈ ಕಾಲ್ಸ್ ದಟ್ ಆ್ಯಸ್ ಎ ಸ್ವೀಟ್ ಕಂಪನಿ. ದ ಕಂಪನಿ ಆಫ್ ಸ್ಕೈಲಾರ್ಕ್ ಈಸ್ ವೆರಿ ಸ್ವೀಟ್. ಆ್ಯಂಡ್ ಆಲ್ಸೋ ಆ್ಯಂಡ್ ಆ್ಯಸ್ he was enjoying the sunny morning, and he by the only the thought of going to school becomes very sad. Okay, drives all his joy away. ಸೊ ಸ್ಕೂಲಿಗೆ ಹೋಗಬೇಕು ಅಂದ ತಕ್ಷಣ ಅವನಿಗೆ ಎಲ್ಲ ಖುಷಿ ಎಲ್ಲ ಮಾಯ ಆಗಿಬಿಡುತ್ತೆ. ಓಕೆ, ಸೊ ಸ್ಕೂಲಿಗೆ ಹೋದರೆ ಆ್ಯಂಡ್ ಹಿ ಹ್ಯಾಸ್ ಟು ಫೇಸ್ ದ ಟೀಚರ್ಸ್. ಓಕೆ, ಅಲ್ಲಿ ಟೀಚರ್ಸ್ನ ಫೇಸ್ ಮಾಡಬೇಕು, ಪ್ರಿನ್ಸಿಪಲ್ನ ಫೇಸ್ ಮಾಡಬೇಕು, ಹೆಡ್ ಮಿಸ್ಟ್ರೆಸ್ ಹೆಡ್ ಮಾಸ್ಟರ್ನ ಫೇಸ್ ಮಾಡಬೇಕು. ಎಲ್ಲ ಕಷ್ಟ ಇದು. ಮತ್ತು ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅವನಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಇಷ್ಟ ಇಲ್ಲ. ಓಕೆ, ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ ಇನ್ ಸೈಯಿಂಗ್ ಆ್ಯಂಡ್ ಡಿಸ್ಮೇ. ಒನ್ಸ್ ಸರಿ ಮಾಡ್ಕೊಳ್ಳಿ ಮಕ್ಕಳ, ONES, ಲಿಟಲ್ ಒನ್ಸ್. ಓಕೆ, ಸೊ ಅಲ್ಲಿ ಸೈಯಿಂಗ್ ಆ್ಯಂಡ್ ಡಿಸ್ಮೆ, ನಿಟ್ಟುಸಿರು ಬಿಟ್ಕೊಂಡು ಬೇಜಾರಿಂದ, ಭಯದಿಂದ ಅವರು ಅಲ್ಲಿ ಸಮಯವನ್ನು ಕಳಿಬೇಕಾಗತ್ತೆ. ಓಕೆ, ಸೊ ಇಫ್ ಹಿ ಗೋ ಟು ಸ್ಕೂಲ್ ಹಿ ಸಿಟ್ಸ್ ವಿತ್ ವೆರಿನೆಸ್. ಏನೋ ಕಷ್ಟದಿಂದ ಕೂತಿರೋ ಥರ ಬೇಜಾರಿಂದ ಕೂತಿರ್ತಾನೆ. ಆ್ಯಂಡ್ ಈ ಸ್ಪೆಂಡ್ ಮೆನಿ ಆ್ಯಂಕ್ಷಿಯಸ್ ಅವರ್ಸ್ ಅಟ್ ಸ್ಕೂಲ್. ಸ್ಕೂಲಲ್ಲಿ ಯಾವಾಗಲೂ ಭಯದಿಂದನೇ ಅವನು ಸಮಯವನ್ನು ಕಳೀತಾನೆ. ಓಕೆ, ಆ್ಯಂಡ್ ಈ ನೆವರ್ ಟೇಕ್ ಡಿಲೈಟ್ ಇನ್ ಬುಕ್ಸ್. ಅವನಿಗೆ ಬುಕ್ಸ್ ಅಂದರೆ ಆಗೋದಿಲ್ಲ. ಅವನಿಗೆ ಬುಕ್ಸಿಂದ ಅವನಿಗೆ ಖುಷಿನೇ ಸಿಗೋದಿಲ್ಲ. ನಾರ್ ಇಂಟ್ರೆಸ್ಟೆಡ್ ಟು ಸಿಟ್ ಇನ್ ದ ಸ್ಕೂಲ್. ಸ್ಕೂಲಲ್ಲಿ ಕುತ್ಕೊಳ್ಳೋಕ್ಕೂ ಅವನಿಗೆ ಇಷ್ಟ ಆಗೋದಿಲ್ಲ. ಓಕೆ, ಸೊ ದ ಬಾಯ್ ಫೀಲ್ಸ್ ವೆರಿ ಟಯರ್ಸಮ್. ಅವನಿಗೆ ಸ್ಕೂಲಲ್ಲಿ ಕುತ್ಕೊಂಡು ತುಂಬ ಸುಸ್ತಾಗುತ್ತೆ. ಯಾವಾಗ ಟೈಮ್ ಆಗುತ್ತಪ್ಪ, ಯಾವಾಗ ನಾನು ಆಚೆ ಹೋಗ್ತೀನಿ ಅಂತ ಕಾಯ್ತಾ ಇರ್ತಾನೆ. ಬಿಕಾಸ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಟ್ ದ ಸ್ಕೂಲ್. ಓಕೆ, ರೂಲ್ಸ್ ಸ್ಕೂಲಲ್ಲಿ ಇರ್ತಕ್ಕಂಥ ರೂಲ್ಸು, ರೆಗ್ಯುಲೇಷನ್ಸು, ಟೀಚರ್ಸು, ಸೊ ಅವನಿಗೆಲ್ಲ ಒಂಥರ ಹಿಂಸೆ ಅಂತ ಅನಿಸ್ತಾ ಇರುತ್ತೆ. ಸೊ ಯಾವಾಗ ನಾನು ಬರ್ಡ್ ಥರ ಆಚೆ ಹೋಗಿ ನೇಚರ್ನ ಎಂಜಾಯ್ ಮಾಡ್ತೀನಿ ಅಂತ ಕಾಯ್ತಾ ಇರ್ತಾನೆ. ಆ್ಯಂಡ್ ಆಲ್ಸೋ ದ ಪೊಯೆಟ್ ಸೇಸ್ ದ್ಯಾಟ್ the birds are born to enjoy and fly freely in the nature. ಸೊ ಬರ್ಡ್ಸ್ ಸಾಮಾನ್ಯವಾಗಿ ನಾವು ನೇಚರಲ್ಲಿ ನೋಡ್ತಾ ಇರ್ತೀವಿ, ಆಕಾಶದಲ್ಲಿ ಆರಾಮಾಗಿ ಆಡ್ಕೊಂಡು ಇರ್ತವೆ. ಅದೇ ಬರ್ಡನ್ನು ನಾವು ಕೇಜಲ್ಲಿ ಏನಾದರೂ ಹಾಕಿದ್ರೆ, ಪಂಜರದಲ್ಲಿ ಏನಾದರೂ ಹಾಕಿದ್ರೆ, ದೇ ಕಾಂಟ್ ಸಿಂಗ್ ವೆರಿ ಫ್ರೀಲಿ ಆ್ಯಂಡ್ ಹ್ಯಾಪಿಲಿ. ಓಕೆ, ತುಂಬ ಫ್ರೀಯಾಗಿ ಹ್ಯಾಪಿ ಆಗಲಿ ಅದಕ್ಕೆ ಹಾಡೋದಕ್ಕೆ ಆಗೋದಿಲ್ಲ. ಯಾವಾಗ ನಾವು ಆಚೆ ಬಿಡ್ತೀವಿ, ಆಕಾಶದಲ್ಲಿ ಸ್ವಚ್ಛಂದದಿಂದ ಹಾರಾಡ್ಕೊಂಡು ಸಮಯ ಕಳೀತಾ ಇರುತ್ತೆ. ಹಾಗಾಗಿ ಸ್ಕೂಲ್ ಈಸ್ ಕಂಪೇರ್ಡ್ ಟು ದ ಕೇಜ್, ದ ಬರ್ಡ್ ಈಸ್ ಕಂಪೇರ್ಡ್ ಟು ದ ಸ್ಕೂಲ್ ಬಾಯ್.
ಇಲ್ಲಿ ಕೇಜ್ ಅನ್ನೋದು ಸ್ಕೂಲ್ನ ರೆಪ್ರೆಸೆಂಟ್ ಮಾಡುತ್ತೆ, ಬರ್ಡ್ ಅನ್ನೋದು ಸ್ಕೂಲ್ ಬಾಯ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಸ್ಕೂಲ್ ಬಾಯ್ ಆಚೆ ಕಡೆ ತುಂಬ ಹ್ಯಾಪಿಯಾಗಿರ್ತಾನೆ, ಆದರೆ ಸ್ಕೂಲ್ ಒಳಗಡೆ ತುಂಬ ಟಯರ್ಸಮ್ ಆಗಿ ಕೂತ್ಕೊಂಡಿರ್ತಾನೆ. ಆ್ಯಂಡ್ ಈ ಆಲ್ಸೋ the if he the boy the poet ask, if you cut the tender wing of the child, ಓಕೆ, ಆ ಮಗುವಿನ ಒಂದು ಟೆಂಡರ್ ಎಳೆಯ ದ ವಿಂಗ್ಸನ್ನು ಕಟ್ ಮಾಡಿದ್ರೆ ಹೌ ಈ ಕ್ಯಾನ್ ಗ್ರೋ, ಓಕೆ, ಅಂಡ್ ಹೆಲ್ತಿ ಯೂತ್, ಆ ಹೆಲ್ತಿ ಯೂತ್ ಅವನು ಬೆಳೀತಾ ಬೆಳೀತಾ ಇದೇ ಒಂದು ಒಂಥರ ಕಂಡೀಷನಲ್ಲಿ ಬೆಳೆಯೋ ಅಂಥದ್ದನ್ನು ಬೆಳೆಸಿದ್ರೆ ಅವನು ಯೂತಲ್ಲೂ ಸಹ ಅವನ ಜೀವನವನ್ನು ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ದ ಪೊಯೆಟ್ ಕಂಪೇರ್ಸ್ ಯೂತ್ ಟು ಸ್ಪ್ರಿಂಗ್ ಸೀಸನ್. ಸೊ ಸ್ಪ್ರಿಂಗ್ ಸೀಸನಲ್ಲಿ ಯಾವ ರೀತಿಯಲ್ಲಿ ಎಲ್ಲ ಮರ ಗಿಡಗಳಲ್ಲೆಲ್ಲ ಚಿಗುರು ಬರ್ತಾ ಇರುತ್ತೆ. ಓಕೆ, ಸ್ಪ್ರಿಂಗ್ ಸೀಸನ್ನ ಯೂತಿಗೆ ಕಂಪೇರ್ ಮಾಡಿದ್ದಾರೆ, ಸಮ್ಮರ್ನ ಚೈಲ್ಡಿಗೆ ಕಂಪೇರ್ ಮಾಡಿದ್ದಾರೆ, ಓಕೆ, ವಿಂಟರ್ನ ಓಲ್ಡ್ ಏಜ್ಗೆ ಕಂಪೇರ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ and he also the child ask his parents that if the buds are nipped off, then how can flower blossom? ಮೊಗ್ಗುಗಳನ್ನೇ ಕಿತ್ತುಬಿಟ್ರೆ ಹೂವು ಹೇಗೆ ಅರಳಿಕ್ಕೆ ಸಾಧ್ಯ ಆಗುತ್ತೆ? ಓಕೆ, ಸೊ ಮೊಗ್ಗುಗಳನ್ನು ಕಿತ್ತಾಗ ಹೂವುಗಳು ಸರಿಯಾಗಿ ತುಂಬ ಚೆನ್ನಾಗಿ ಬ್ಲೂಮ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇಫ್ ದ ಪ್ಲ್ಯಾಂಟ್ಸ್ ಆರ್ ಟೆಂಡರ್ ಪ್ಲ್ಯಾಂಟ್ಸ್ ಆರ್ ಸ್ಟ್ರಿಪ್ಡ್ ಆಫ್, ತುಂಬ ಎಳೆಯ ವಯಸ್ಸಿನಲ್ಲಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನೆಲ್ಲ ಕಟ್ ಮಾಡಿದ್ರೆ ದೆನ್ ದ ಚೈಲ್ಡ್ ಶುಡ್ ಸ್ಪೆಂಡ್ ಹಿಸ್ ಯೂತ್ ಡೇಸ್ ಇನ್ ಸಾರೋ ಆ್ಯಂಡ್ ಡಿಸ್ಮೇ. ಓಕೆ, ಫಸ್ಟೇ ಚಿಕ್ಕ ವಯಸ್ಸಲ್ಲೇ ರೂಲ್ಸು ರೆಗ್ಯುಲೇಷನ್ಸು ನೀತಿ ನಿಯಮಗಳ ಬಗ್ಗೆ ಆ ಮಗುಗೆ ತುಂಬ ಕಂಡೀಷನ್ ಹಾಕಿದ್ರೆ ಅವನ ಯೂತ್ ಡೇಸಲ್ಲಿ ಎಂಜಾಯ್ ಮಾಡೋದಕ್ಕಾಗಲ್ಲ, ಅವನ ಯೂತ್ ಡೇಸಲ್ಲೂ ಸಾರೋ ಮತ್ತು ಡಿಸ್ಮೇ ಇಂದ ಇರಬೇಕಾಗತ್ತೆ. ಫೈನಲಿ he questions if the summer, the childhood doesn't give happiness, then they can't bear fruits. ಓಕೆ, ಸಮ್ಮರ್ ಸೀಸನಲ್ಲಿ ಚೈಲ್ಡ್ಹುಡ್ಡು ಅವನಿಗೆ ಹ್ಯಾಪಿಯಾಗಿಲ್ಲ ಅಂದಾಗ ಯೂತ್ಫುಲ್ ಡೇಸು ಹ್ಯಾಪಿಯಾಗಿ ಇರೋದಿಲ್ಲ ಅಂತ ಹೇಳ್ತಾನೆ. ಸೊ ಕಾಂಟ್ ಬೇರ್ ಫ್ರೂಟ್ಸ್ ಅಂದರೆ ಯೂತ್ ಆಗಿದ್ದಾಗ ಅವನಲ್ಲಿ ಏನೆಲ್ಲ ಸಾಮರ್ಥ್ಯಗಳಿದೆ ಅವೆಲ್ಲ ಆಚೆ ಬರಲಿಕ್ಕೆ ಅಡ್ಡಿ ಆಗುತ್ತೆ ಅಂತ ಹೇಳ್ತಾನೆ. ವೆನ್ ದ ಚೈಲ್ಡ್ ಗ್ರೋಸ್ he can't be happy because at the tender age he has suffered griefs. ಓಕೆ, ಚಿಕ್ಕ ವಯಸ್ಸಿನಲ್ಲೇ ಅವನು ತುಂಬ ಕಷ್ಟಗಳನ್ನು ಸಾರೋಗಳನ್ನು ಅವನು ಅನುಭವಿಸೋದ್ರಿಂದ ಅವನು ದೊಡ್ಡವನಾದಮೇಲೆ he can't be happy, he can't be pleasant when the blast of winter appear. ಸೊ ಅವನಿಗೆ ವಯಸ್ಸು ಆದಾಗ ನಾನು ಜೀವನದಲ್ಲಿ ಏನೂ ಮಾಡಿಲ್ವಲ್ಲಪ್ಪ, ಏನು ಸಾಧನೆ ಮಾಡೋಕ್ಕೆ ಆಗಲಿಲ್ವಲ್ಲ ಅಂಥೇಳಿ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಹೇಳ್ತಾನೆ. ಹಿಯರ್ ದ ವಿಂಟರ್ ರೆಪ್ರೆಸೆಂಟ್ಸ್ ಓಲ್ಡ್ ಏಜ್. ದ ವಿಂಟರ್ ಅನ್ನೋದು ಓಲ್ಡ್ ಏಜ್ನ ರೆಪ್ರೆಸೆಂಟ್ ಮಾಡುತ್ತೆ ಮಕ್ಕಳು. ಸೊ ದಿಸ್ ಈಸ್ ಅಬೌಟ್ ಅ ಸಮರಿ ಆಫ್ ದ school boy. Okay, in the first stanza he tells about the nature, second and third stanza he tells about his experience in the school, and in the fourth stanza, okay, so in the fourth stanza he tells about the fears, okay, fears when they can grow up, and he also compare the school to the cage and bird to the schoolboy. And in the next para he asks his parents, if buds are nipped, tender plants are stripped off, how can they enjoy the youth? And finally, and he says that when in the old age they can't give any happy, because in summer also they have not enjoyed, and in the spring also they have not enjoyed, then the old age becomes a problem for them. Okay, so ಇಷ್ಟು ಈ ಒಂದು ಸ್ಕೂಲ್ ಬಾಯ್ ಅಲ್ಲ ಒಂದು ಸಮರಿ ಆಗಿರುತ್ತೆ.
ಏನಾದರೂ ಕಾಮೆಂಟ್ ಕ್ವೈರೀಸ್ ಇದ್ದರೆ ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಮಕ್ಕಳ.